ಹಂಗಲ್ಲ ಅದು ಹೆಂಗಪ್ಪ ಇವ್ರ ಮೇಲ್ಗಡೆ ಈ ಟೈಪ್ ಬಾರಿಸೋದಂದ್ರೆ ಟುಕ್ಕು ಟುಕ್ಕು ಬಾರಿಸ್ತೀವಿ ಟುಕ್ಕು ಟುಕ್ಕು ಅಲ್ಲ ಯಾಕಡೆ ಅದು ಇಲ್ಲಿ ಬಾ ಇಲ್ಲಿ ಇದು ಚಾಪ ಇದು ಮೇಲ್ಗಡೆ ಇವ್ರು ಬಾರಿಸ್ತಕ್ಕದ್ದು ಈಗ ಮುಂದೆ ಹೆಂಗ್ ಬಾರಿಸೋದಂದ್ರೆ ಇದು ಮೇಲ್ಗಡೆ ಡಪ್ಪು ತಂಗಿ ಇವು ಕಡಿಬಿಡಿಕೆ ಆಟ ನಡೆಯಲಿ ಇಲ್ಲಿ ಈಗ ಸಂಗೀತ ದೇಶಿ ರಾಗದೊಳಗೆ 12 ಅಕ್ಷರ ಪದ್ಯ ಬಾರಿಸಿದೆವು. ಇದು ಡಪ್ಪು ಪಸಂದಿಲ್ಲಲ್ರಿ ಯಾರಿಗೆ? ವಿದ್ಯಾಶ್ರೀ ಕತ್ತಿಗೆ ಹೆಂಗೆ ತಿಳಿತಿದ್ರಿ? ಹತ್ತಿ ಕಾಳು ಮುಸ್ರಿ ಕುದುರೆಗೆ ಸಲ್ಲುದ್ರಿ ಅದು. ಈಕಿದೆ ಡಪ್ಪಿಗೆ ಏನು ಹಾಡ್ತಾಳಲ್ಲ, ಇದು ಡಪ್ಪು ಮೇಲ್ಗಡೆದು ಪದ್ಧತಿ ಬಾರಿಸ್ಬೇಕಾದ್ರೆ ಅದು ಹೆಂಗ್ರಿ ಜರ ಬಾರಿಸಿ ತೋರಿಸ್ತೀನಿ, ಜರ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ಆಕಿ ಏನ್ರಿ ಒಂದು ಜರ ಚೇಷ್ಟದ ಮಾತಾಡ್ದಗಳಿಗೆ ಹುಯಿ ಅನ್ನೋದು ಅಟ್ಟೆ ಕಲ್ತಿರಿ, ಒಳಗೆ ಹುಯಿ ಅನ್ನೋ ಕಂಪ್ನಿ ಇರ್ತಾವ. ಹಂಗಲ್ಲ ಅದು ಹೆಂಗಪ್ಪ ಇವ್ರ ಮೇಲ್ಗಡೆ ಈ ಟೈಪ್ ಬಾರಿಸೋದಂದ್ರೆ ಟುಕ್ಕು ಟುಕ್ಕು ಬಾರಿಸ್ತೀವಿ ಟುಕ್ಕು ಟುಕ್ಕು ಅಲ್ಲ ಯಾಕಡೆ ಅದು ಇಲ್ಲಿ ಬಾ ಇಲ್ಲಿ
ಇವ್ರು ಬಾರಿಸ್ತಕ್ಕದ್ದು. ಹೌದು. ಈಗ ಮುಂದೆ ಹೆಂಗ್ ಬಾರಿಸೋದು ಅಂದ್ರೆ ಹಂಗ್ರಿ ಇದು ಮ್ಯಾಲಗಡೆ ಡಪ್ಪು ತಂಗಿ ಇವು ಕಡಿಬಿಡಿಕೆ ಆಟ ನಡೆಯಲಿಲ್ಲ. ಹೌದ್ ಹೌದ್ರಿಪ್ಪ. ಅವ್ ಮಾಡೋರು ಕೂಡ ಅವ್ರೇನ್ರ ಕಣದಾದವ್ರು ಕೂಡ ಅವ್ರು ಕೂಡ ಇವ್ರು ಕೂಡ ಇವೆಲ್ಲ ಡಿಫಕಿನ್ ಮಾತಾಡಿದಿ. ಹೌದು. ಇಲ್ಲಿ ನಡೆಯಲ್ಲ, ವಾದ ಮಾಡ್ಲಕ್ ಹೋಗಬೇಡ. ಹೌದು. ಸೋಂಬ ಲೆಕ್ಕದ ಮ್ಯಾಗ ಇರ್ತಪ್ಪ ಅಷ್ಟೇ. ಹೌದ್ ಹೌದ್ರಿ. ಸತ್ಯ ಇದ್ರ ಸತ್ತಾಳ್ಯಾಕ ನಿನ್ನ ಮಾಯಿ, ನಿತ್ಯ ಇದ್ರ ಅತ್ತಾಳ್ಯಾಕ ನಿನ್ನ ಮಾಯಿ. ತೂತಿನ ಗಡಗಿ ಸೋರಿ ಅತ್ತ ತೋಸರದು ಹೊರಗ ಕೂತಾಳ್ಯಾಕ ನಿನ್ನ ಮಾಯಿ. ಕೂತಿನ ಗಡಗಿ ಸೋರಿ ಅತ್ತ ತೋಸರದು ಹೊರಗ ಕೂತಾಳ್ಯಾಕ ನಿನ್ನ ಮಾಯಿ. ಆತ್ಮನ ತೆಳಗ ಬಗ್ಗ್ಯಾಳ್ಯಾಕ ನಿನ್ನ ಮಾಯಿ, ಮನ್ಮತ್ನ ಬುಡುಕ ಡೊಗ್ಗ್ಯಾಳ್ಯಾಕ ನಿನ್ನ ಮಾಯಿ. ರತಿಯಾಗಿ ಮನ್ಮಥನ ವೀರ ಸ್ವೀಕರಿಸಿ ನಡುವ ಹಿಗ್ಗ್ಯಾಳ್ಯಾಕ ನಿನ್ನ ಮಾಯಿ. ರತಿಯಾಗಿ ಮನ್ಮಥನ ವೀರ ಸ್ವೀಕರಿಸಿ ನಡುವ ಹಿಗ್ಗ್ಯಾಳ್ಯಾಕ ನಿನ್ನ ಮಾಯಿ. ಅವಧಿ ಅವರಿಗೆ ಇದ್ದಾಳ್ಯಾಕ ನಿನ್ನ ಮಾಯಿ, ಅವಧಿ ಮೀರಿ ಬಿದ್ದಾಳ್ಯಾಕ ನಿನ್ನ ಮಾಯಿ. ಅಧಿಪತಿ ಬಿಟ್ಟ ಹೋದ ಸುಡಗಾಳದ ದಾರಿ ಎದ್ದಾಳ್ಯಾಕ ನಿನ್ನ ಮಾಯಿ. ಅಧಿಪತಿ ಬಿಟ್ಟ ಹೋದ ಸುಡಗಾಳದ ದಾರಿ ಎದ್ದಾಳ್ಯಾಕ ನಿನ್ನ ಮಾಯಿ. ಇರುವ ತನಕ ದುಡ್ದಾಳ್ಯಾಕ ನಿನ್ನ ಮಾಯಿ, ಧಾರ ಕಡದ್ರ ನಡೆದಾಳ್ಯಾಕ ನಿನ್ನ ಮಾಯಿ.
ಆದಿಶಕ್ತಿ ಇರುದಿತ್ತ ಖಾಯ ಮಡದಾಳ್ಯಾಕ ನಿನ್ನ ಮಾಯಿ ಮೀರಿದ ಆದಿಶಕ್ತಿ ಇರುದಿತ್ತ ಖಾಯ ಮಡದಾಳ್ಯಾಕ ನಿನ್ನ ಮಾಯಿ ಅಂದೇವಾಡಿ ಬಿಟ್ಟಾಳ್ಯಾಕ ನಿನ್ನ ಮಾಯಿ ಮಂದಮತಿ ಕೆಟ್ಟಾಳ್ಯಾಕ ನಿನ್ನ ಮಾಯಿ ಕಂದಗೈ ಬಿಷನ ಮಾತ ಮೀರಿ ಬೆಂಕ್ಯಾಗ ಸುಟ್ಟಾಳ್ಯಾಕ ನಿನ್ನ ಮಾಯಿ ಕಂದಗೈ ಬಿಷನ ಮಾತ ಮೀರಿ ಬೆಂಕ್ಯಾಗ ಸುಟ್ಟಾಳ್ಯಾಕ ನಿನ್ನ ಮಾಯಿ ನಾಳ ಮ್ಯಾಗ ನೋಡುತ್ತಾ ಬಂದೆ ಇಂಥ ಹಾಡು ಹೆಂಗಸರಿ ಹೆಚ್ಚಾಗಿ ಹೋದು ಹಾಡಿನ ಅರ್ಥ ಇವರಿಗೆ ಮಾತ್ರ ತಿಳಿದಿಲ್ಲ ನಿರ್ಧಾರ ಹಿಂಗ ಪದ ಹಾಡ್ಕೋತೆ ಒಳ್ಳೆ ಹೆಣ್ಮಕ್ಳ ತಲಿ ಕೆಡಸವರ ಇನ್ನ ಒಗತನ ಬಿಟ್ಟು ಮೆಚ್ಚಿ ದಪ್ಪಿನ ಪದ ಕಲ್ತವರ ಏ ಹೆಣ್ಣಿನ ಮಾತ ನೆಲಿ ಖರೆ ಯಾರಿಗೆ ಮಾತ್ರ ಗುರುತಿಲ್ಲಂದಿ ಇನ್ನ ಹೆಣ್ಣ ಯಾವಲ್ಲಿ ಸೂರ ಆಗಿ ಲಡಾಯಿ ಮಾಡ್ಯಾರ ಹೆಂಗಸರ ಹಿಂದ ಸೂರ ಹಾಕಲಾಕ ಬಂದಾರ ಆ ಹೆಣ್ಣಿನ ಹಿಂದ ತಾಳ ಸೂರು ಬಿಡ್ಲಕ್ ಬಂದಾರ ಹೆಣಗುಂಡ್ಯಾರ ಏ ಹೆಣ್ಣುಗುಂಡ್ಯರಿಗೆ ಇಂಥ ವಿಷಯ ಹ್ಯಾಂಗ ಮಾತ್ರ ತಿಳಿಯತಾವ ಇವರು ಓದಿ ನೋಡೇ ಇಲ್ಲೋ ಯಪ್ಪ ಶ್ರುತಿಯ ಆಧಾರ ಸುಮ್ಮ ಮಂದಿ ಬಾಯಿಲೆ ಮಾತು ಕೇಳಿ ಹಾಡ್ಕೋತೆ ಹೊಂಟಾರ ಭಗವಂತನ ಸಾಮಾನ್ಯ ಕಡದು ಲಿಂಗಾಗ್ಯದಂತಿಕಿಗೆ ಯಾರ ಹೇಳ್ಯಾರ ಸುಳ್ಳಂದ್ರ ತಂಗಿ ಚನ್ನಬಸವ ವಿಜಯ ತರಿಸಿ ಕೊಡ್ತೀನಿ ನಿನಗ ಬಾರ ಜ್ಯೋತಿರ್ಲಿಂಗ ಹ್ಯಾಂಗಾದು ಅನ್ನೋದು ತಿಳಿತಾದ ತಯಾರ ಅಂದ್ರ ಪಾರ್ವತಿ ಬೆನ್ನ ಹತ್ತಿ ಹೋಗಿಲ್ರಿ ನಾವು ಮೆಚ್ಚಿ ಜಗತ್ತದೊಳಗೆ ಭೂಮಿ ಒಳಗೆ ಇದ್ದಂತಹ ಮಾನವ ಕುಲಕೋಟಿ ಎಲ್ಲ ಉದ್ಧಾರ ಆಗಬೇಕಾಗಿದ್ರೆ ಮಾತ್ರ ಒಂದು ಶೃಂಗಾರ ಮಾಡಬೇಕು ತಿಳಿದುಕೊಂಡು ಅವರು ಋಷಿಗಳಂದ್ರೆ ಅವ್ರ ಹೆಸರು ಸುರುಮುನಿ ಅವನ ಹೆಸರೇನು ಸುರುಮುನಿ ಚನ್ನಬಸವ ವಿಜಯ ಓದು ತಂಗಿ ಗೊತ್ತಾಗ್ತದ ತಿಳಿಲಾರ್ದೆ ಸುಮ್ಮನೆ ಬಾಯಿ ನಾವು ಮನೆಯಾಗಿ ಬಿಟ್ಟು ಬಂದಿಲ್ಲ ಇಲ್ಲಿ ತಂದೀವಿ ಅಂದ್ರೆ ಬಾಯಿ ಚಲೋ ಶಿವನಾಮ ನೋಡಿದ್ರೆ ಬೇಸಿ ತಂಗಿ ವಿದ್ಯಾಶ್ರೀ ಮತ್ತು ಹಳಿ ಮೆಟ್ಟಿಗೆ ಬಾಯಿ ಹಾಕಲಕತ್ತು ಬಾಯಿ ಅಂದ್ರೆ ಹೆಂಗ ಬೇಷ ಆಗ್ತದ ಆಗೋದಿಲ್ಲ ಹಂಗ ಇಲ್ಲಿ ದೈವ ಕುಡಿತದ ಶ್ರುತಿ ಪ್ರಕಾರವಾಗಿ ಹೇಳತ್ತೇಳಿ ನಿನಗ ಚನ್ನಬಸವ ವಿಜಯದೊಳಗೆ 12 ಜ್ಯೋತಿರ್ಲಿಂಗಗಳು ಹೆಂಗೆ ತಯಾರಾಗಬೇಕನ್ನುವಂಥ ಅದ್ರ ಬಗ್ಗೆ ಅದ್ರೊಳಗೆ ಅದ ತೆಗೆದು ನೋಡು ಸುಮ್ಮ ಬರೀ ಏನದ ಯಾರೇ ಹುಯಿ ಅಂದ ಕೂಡಲೇ ಏನ್ರಿ ಒಂದು ಕಿಸ್ಬಾಯಿ ಹೆಂಗೆ ಮಾತಾಡೋದು ಕಲ್ತಿ ಏನು ಅದಕ್ಕೆ ಹಂಗೇನು ಮಾತಾಡ್ಲಕ್ಕೆ ಹೋಗ್ಬೇಡ ನೀವು ಮಕ್ಕಳು ಏನದ ಹಿಂದೆ ಅಲ್ಲಕ್ಕೆ ಹೋಗ್ಬೇಡ್ರಪ್ಪ ಅವ್ರಿಗೆ ಪ್ಲೇಸ್ ಸುಮ್ಮನೆ ನಿಂದಿರಿ ಯಾಕಂದ್ರೆ ಇನ್ನೂ ವಿಷಯಗಳು ಮಕ್ಕಳದಾವ ಈಗೇ ನೀವು ಹಂಗೆ ಅನ್ಕೋತ ಕೂತ್ರೆ ಹಂಗಲ್ಲದು ಶ್ರುತಿ ಪ್ರಕಾರವಾಗಿ ಆಕಿ ಅಡ್ಡ ತಿಡ್ಡ ಹೋದ್ರೆ ಅಡ್ಡ ತಿಡ್ಡ ನಾವು ಹೋಗಬಾರ್ದು ಯಾಕಂದ್ರೆ ಇಲ್ಲಿ ಬಲ್ಲವರಿಗೆ ನೋವು ಆಗಬಾರ್ದು ಇಲ್ಲಿ ನೀವು ಯಾಕಂದ್ರೆ ಡೊಳ್ಳಿನ ಮಾಸ್ತರದ ಕೂತಾರಲ್ಲ ಬಂದು ಹೇಳ್ಯಾರ ಅವರು ಸರಿಯಾಗಿ ಏನದ ನಡಿಲಪ್ಪ ವಿಷಯ ಆದ್ರೆ ಹಲಕಟ್ಟಲ್ಲ ವಿಷಯ ಸರಿಯಾಗಿ ನಡೆದ ಅಂತ ಹೇಳ್ಯಾರ
ಸರಿಯಾಗಿ ನಡೆದಿಲ್ರಿ ರೂಗಿ ಮಾಸ್ತರ. ಸ್ವಲ್ಪ ಒಗ್ಗಲೆಗೆ ವೇಲ್ಬೇಕಲ್ಲಿ ಗಾಡಿ ಸರಿಯಾಗಿ ನಡೆದೇ ಇಲ್ಲ. ಆ ರಾವಣನ ವಿಷಯ ತಂದಳು. ಆ ರಾವಣ ಏನೇನು ಮಾಡ್ದ, ರಾವಣ ಘೋರ ತಪಶ್ಚರ್ಯ ಮಾಡಿದ ಖರೆ. ಆದ್ರೆ ಅವನಲ್ಲಿ ಗರ್ವ ಬಂದು ಮುಂದೆ ಹಿಂಗೆ ಆತನ ಅನ್ನೋದು ಗೊತ್ತಿತ್ತು. ಸೃಷ್ಟಿಕರ್ತಗೇನು ಗೊತ್ತಿಲ್ಲಾರ್ದಗದ ಅಲ್ಲದು. ಅದಕ್ಕಾಗಿ ಹಂಗೆ ಮಾಡ್ಬೇಕಾಯ್ತು. ಅಲ್ಲಿ ಗಣಪತಿನೇ ಆಗಿ ಬಂದು ನಿಂತ. ಇವನಿಗೆ ಕಾಲ್ಮಡಿ ಭಯಂಕರ ಬಂದು ಅವನಿಗೆ ನೇಮ್ ಹೇಳಿದ ಭಗವಂತ. ಅಲ್ಲೋ ಇದು ಮಾತ್ರ ಕಾಲ್ಮಡದ್ರ ಝಳಕ ಹಿಂಗೆಲ್ಲ ಮಾಡಿ ಮಾತ್ರ ಸುಚಿರ ಬುದ್ಧಿಯಿಂದ ಒಯ್ಬೇಕು, ಇಲ್ಲದಿದ್ರೆ ಮಾತ್ರ ಅದು ಬರಂಗಿಲ್ಲ. ಗೋಕರ್ಣ ಲಿಂಗ ಅಂತ ಹೇಳಿದ್ರು ಅವರು. ಇವ ಮುಂದೆ ಭಯಂಕರ ಲೋಕ ಕಂಟಕ ಆಗ್ತಾನ ತಿಳಿದುಕೊಂಡು ಅಲ್ಲಿ ಗಣಪತಿನೇ ಆಗಿ ಬಂದು ನಿಂತಿದ್ದವ. ಅವಾಗ ಇವನಿಗೆ ಭಯಂಕರ ಶಬ್ದ ಸಮುದ್ರನೇ ಒಳಗೆ ಹೋಗಿಸಿಬಿಟ್ರು. ಹೃದಯದೊಳಗೆ ಭಯಂಕರ ಕಾಲ್ಮಡಿ ಬಂದು ಅವಾಗ ಗಣಪತಿಗೆ ಬಂದು ಕೇಳ್ತಾನವ, ಯಪ್ಪ ಸ್ವಲ್ಪ ಲಿಂಗ ಹಿಡಿಯೋ. ಅವಾಗ ಗಣಪತಿ ಹೇಳ್ತಾನ, ನೋಡಪ್ಪ ನಾ 3 ಸಾರಿ ಒದರವ, ನೀ ಬಂದು ತಗೊಂಡು ಅಂದ್ರೆ ಚಲೋ, ಇಲ್ಲದಿದ್ರೆ ಮಾತ್ರ ನಾ ತೆಳಗಿಟ್ಟು ಬಿಡವ ಅಂತ ಹೇಳ್ದವ. ಯಾಕಾಗಲ್ಲ ತಗೊಂಡ, ಶಬ್ದ ಸಮುದ್ರ ಎಲ್ಲಿ ಖಾಲಿ ಆಗ್ಬೇಕ್ರಿ. ಕಾಲ್ಮಡಿ ಭಯಂಕರ ಹೋಗ್ಲಿಕ್ಕೆ ಶುರು ಮಾಡಿಬಿಟ್ಟು 1 ಅಂದ, ಅಲ್ಲಿದಿಂದ 2 ಅಂದ. ನೋಡಿ ಇನ್ನು ಮ್ಯಾಗ ತೆಳಗಿಡ್ತೀನಿ ತಗೊಡು ಬಾ ಅಂದ. ಇವನು ಕಾಲ್ಮಡಿನೇ ಮುಗುದಿಲ್ಲ, ಶಬ್ದ ಸಮುದ್ರ ಒಳಗೆ ಸೇರ್ಯಾವ. 3 ಅಂದ, ತೆಳಗಿಟ್ಬಿಟ್ಟ. ಗೋಕರ್ಣ ಕ್ಷೇತ್ರ ಆಯ್ತದು. ಅದಕ್ಕೆ ಸೀತಾನ ಮೇಲೆ ಮನಸ್ಸು ಮಾಡಿದ ರಾವಣ ರಾವಣ ಅಂಥೇಳಿ ಇಲ್ಲಿ ತನ ಒದರ್ದಳಿಕೆ. ಅದಕ್ಕೆ ತಂಗಿ ಸ್ವಲ್ಪ ವಾಲ್ಮೀಕಿ ರಾಮಾಯಣ ತೆಗೆದು ನೋಡು. ನಿಮ್ಮ ಸೀತಾನ ಹರಕತ್ತ ರಾವಣ ಗೆದ್ದಿದ್ದಿಲ್ಲ, ಅವ ತೊಗೊಂಡು ಏನು ಮಾತಾನೇನು ಮಾತ್ರದ ಹೋಗಿ ಆಗ್ತಾನೆ ಏನವ. ಅದು ವ್ಯವಹಾರ ಬೇರೆ ಐತಿ. ಅದ್ರೊಳಗೆ ತೆಗೆದು ನೋಡು. ಈ ರಾವಣ ಕುಂಭಕರ್ಣ ಯಾರಿದ್ರು ಮೊದಲ? ಜಯ ವಿಜಯರಿದ್ರಿ. ಇವರು ವಿಷ್ಣುನ ದ್ವಾರಪಾಲಕರು. ಇವರು ಜಟ್ಟಿಂಗರಾಯ ಮತ್ತು ಇವರು ಕೆಂಚರಾಯ ಬ್ರಹ್ಮನ ದ್ವಾರಪಾಲಕರು ಇವರು. ಮತ್ತು ಇದು ಅದನ್ನೇ ಜಯ ವಿಜಯ, ಇದು ದಾರುಕ ರೇಣುಕ ಅಂತ ಹೇಳಿ ಶಿವನ ದ್ವಾರಪಾಲಕರು. ಸನಕಸ ನಂದಾದಿಗಳನ್ನು ತಿಳಿದುಕೊಂಡು ನಾರದ ಮಹಾಸ್ವಾಮಿಗಳ ಪರಮ ಸದ್ಗುರುಗಳವರು ವೈಕುಂಠಕ್ಕೆ ಹೋದರು. ನಾರಾಯಣನ ದರ್ಶನ ಆಗಿ ಭೂಲೋಕಕ್ಕೆ ಬರ್ಬೇಕಂತ ತಿಳಿದುಕೊಂಡು ಇವರು ಸಣ್ಣವರು ಅಂತ ತಿಳ್ಕೊಂಡು ಒಳಗೆ ಬೀಳಲಿಲ್ಲ. ಅವಾಗಿಂಥ ಪವಿತ್ರವಾದ ಸ್ಥಾನದಲ್ಲಿ ನೀವು ಇರುಕೂಡದ ತಿಳಿದುಕೊಂಡು 7 ಜನ್ಮ ಮಾನವರಾಗಿ ಹುಟ್ಟ್ರಿ ಅಂತೇಳಿ ಶಾಪ ಕೊಟ್ಟವ್ರಿ. ಅವಾಗ ಗದಗದನ ನಡಿಗೆ ಬಂದು ಆದಿನಾರಾಯಣನ ಚರಣಕ್ಕೆ ಬಿದ್ರು, ಗುರುವೇ 7 ಜನ್ಮ ಸುತ್ತ ಹಾಕಿ ನಾವು ಬರಬೇಕಾಗಿದ್ರೆ ಎಷ್ಟು ದಿವಸ ಹೋಗ್ತದ? ನಮಗೆ ಹಿಂಗೆ ಋಷಿಗಳು ಆಡಿದ ಮಾತು ಹುಸಿ ಹೋಗುದಿಲ್ಲ. ಅವ್ರು ಶಾಪ ಕೊಟ್ಟಾರ, ಹೆಂಗೆ ಮಾಡ್ಬೇಕತ್ತು ಒದ್ದಾಡಿ ಹಳ್ಳಿಕತ್ರು. ಅವಾಗ ಕೇಳ್ತಾನೆ ಆದಿನಾರಾಯಣ, ಏನು 3 ಜನ್ಮ ಬೇಕೋ ಏನು 7 ಜನ್ಮ ಸುತ್ತ ಹಾಕಿ ಬರ್ತೀರಿ? ಗುರುವೇ 3 ಜನ್ಮ ಸಾಕು. ಅವಾಗ ಹೇಳ್ತಾನೆ ಆದಿನಾರಾಯಣ, ನೋಡು ಭೂಲೋಕದೊಳಗೆ ನಿಮಗೆ ಕೆಟ್ಟ ಹೆಸರು ಬರ್ತದ. ಬಂದರೂ ಪರವಾಗಿಲ್ಲಪ್ಪ, ನಿನ್ನ ಚರಣ ಆಗಲಿ ಹೋಗಂಗಿಲ್ಲ, ನಾವು ವೈರ್ಯ ಆದರೂ ಪರವಾಗಿಲ್ಲ, 3 ಜನ್ಮ ಕೊಡುತ್ತೆ. ತಥಾಸ್ತು ಅಂದ. ಮೊದಲಿನ ಜನ್ಮದಲ್ಲಿ ಯಾರಾಗಿ ಬಂದರು? ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ಆಗಿ ಬಂದರು. ನರಸಿಂಹ